ಎಲ್ರಿಗೂ ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ನಾನು ನಿಮ್ಮ R15 KD ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಆ್ಯಕ್ಚುಲಿ ಟೈಟಲ್ ತಮ್ಮನೆಲ್ಲ ನೋಡ್ಕೊಂಡಿರ್ತೀರಾ, ಒಂದು ವೈಸರ್, ಇಂಡೋನೇಷ್ಯಾ ವೈಸರ್. ತುಂಬ ಜನ ಕೇಳ್ತಿದ್ರು ವೈಸರ್ ಎಲ್ಲಿ ತೊಗೊಂಡ್ರಿ ಬ್ರೋ, ಎಲ್ಲಿ ಹೆಂಗಿದೆ ತರಿಸಿದ್ರಿ ಹೆಂಗೆ ಅಂತ. ಸೊ ಲಿಂಕ್ ಹಾಕ್ತೀನಿ ನಾನು ಡಿಸ್ಕ್ರಿಪ್ಷನಲ್ಲಿ, ಯೂಟ್ಯೂಬಲ್ಲಿ ಕೆಳಗಡೆ, ಅದನ್ನು ಚೆಕ್ಔಟ್ ಮಾಡ್ಕೊಳ್ಳಿ. ನಟ್ಸ್ ಆ್ಯಂಡ್ ಬೋಲ್ಟ್ಸ್ ಅಂತ ಒಬ್ರು ಇದ್ದಾರೆ. ಸೊ ಅವರು ಇರೋದು ಚೆನ್ನೈಲಿ ಅನ್ಕೋತೀನಿ. ನಾನು ಆರ್ಡರ್ ಮಾಡಿದ್ದು ಅರೌಂಡ್ ಒಂದು 2 ವೀಕ್ಸ್ ಆಯಿತು. ಆ್ಯಕ್ಚುಲಿ ಅವರು ಆರ್ಡರ್ ಮಾಡಿ 2 ಡೇಸ್ಗೆ ಕಳಿಸ್ಕೊಟ್ಬಿಡ್ತಾರೆ. ಆ್ಯಕ್ಚುಲಿ ಏನಾಗಿತ್ತು ಅಂದರೆ ಚೆನ್ನೈಲಿ ಫ್ಲಡ್ ಆಗಿಬಿಟ್ಟಿತ್ತು. ಸೊ ಅದ್ರ ಮುಖಾಂತರ ಅವ್ರಿಗೆ ಇಂಟರ್ನೆಟು ಅದು ಇದು ಏನೂ ಸಿಕ್ಕಿರಲಿಲ್ಲ. ಸೊ ಅದಕ್ಕೋಸ್ಕರ ನಮ್ಗೆ ಇವಾಗ ಆಮೇಲೆ ಫೋನ್ ಹಾಕಿತ್ತು, ಒಂದು 2-3 ಸಲ ಒಳ್ಳೆ ರೆಸ್ಪಾನ್ಸ್ ಕೊಟ್ಟರು. ಮಾತಾಡಿ ಅವರು 1 ವೀಕ್ ಆಗ್ಬೋದು ಹಂಗೆ ಹಿಂಗೆ ಅಂತ, ನೀವು ಜಾಸ್ತಿನೇ ಹೇಳಿದರು 2 ವೀಕ್ಸ್ ಮೇಲೇ ಆಗ್ಬೋದು ಅಂತ. ಸೊ ಯಾವಾಗ ಆಗುತ್ತೋ ಲೈಕ್ ಅವಾಗೆಲ್ಲ ಫ್ಲಡ್ ಎಲ್ಲ ಕ್ಲೋಸ್ ಎಲ್ಲ ಆದಮೇಲೆ ನಾನು ಅವಾಗ ಶಾಪ್ ಓಪನ್ ಮಾಡಿ ನಿಮಗೆ ಕಳಿಸ್ಕೊಡ್ತೀನಿ ಅಂತ ನಮ್ಗೆ ಹೇಳಿದರು. ಸೊ ರೀ ಆಯಿತು ಅಂತ ಅಂದ್ಬಿಟ್ಟು, ಸೊ 1 ವೀಕ್ ಆಯಿತು ಅನ್ಕೋತೀನಿ ಈಗ. ಸರಿ 1 ವೀಕ್ ಆಯಿತು. ಇವತ್ತು ಫ್ರೈಡೇ, ಇವತ್ತು ಸಾರಿ ಫ್ರೈಡೇ ಅಲ್ಲ, ಸ್ಯಾಟರ್ಡೇ ಇವತ್ತು. ಇವತ್ತು ಸ್ಯಾಟರ್ಡೇ. ಈಗ ಮಾರ್ನಿಂಗ್ ಬೆಳಗ್ಗೆ ಒಂದು 10 ಗಂಟೆಗೆ ತೊಗೊಂಬಂದು ಕೊಟ್ಟರು. ಸೊ ಅದಕ್ಕೋಸ್ಕರ ನಿಮಗೆ ನಿಮ್ಮ ಮುಂದೆನೇ ಇದು ಅನ್ಬಾಕ್ಸಿಂಗ್ ಮಾಡೋಣ ಅಂತ ತೋರಿಸ್ತೀನಿ. ತುಂಬ ಜನ ಕೇಳ್ತಿದ್ರು, R15 V3 ಇಟ್ಟವರೇ ಕೇಳ್ತಿದ್ರು ಈ ಥರ, ಹೆಂಗೆ ಎಲ್ಲಿ ಸಿಗುತ್ತೆ ಏನು ಅದು ಇದು ಅಂತ. ಸೊ ನಮ್ಗೆ ಈಗ ತೋರಿಸ್ತೀನಿ, ನೋಡ್ಕೊಳ್ಳಿ ಯಾವ ಥರ ಇದೆ ಹೆಂಗೆ ಇದೆ ಅಂತ. ಸ್ವಲ್ಪ ಏನಂದರೆ ಲಿಟಲ್ ಬಿಟ್ ತಿನ್ ಇದೆ, ಅದು ದಪ್ಪ ಬರಬೇಕು ಅಂದರೆ DB ವೈಸರ್ ಅಂತಲೂ ಇರುತ್ತೆ. ತೋರಿಸ್ತೀನಿ ಹೆಂಗೆ ಏನು ಅಂತ. ಪ್ಯಾಕಿಂಗ್ ಎಲ್ಲ ಸೂಪರಾಗಿ ಮಾಡಿದ್ದಾನೆ. ಯಾವ ಥರ ಪ್ಯಾಕಿಂಗ್ ಮಾಡೋದು, ಏನು ತಲೆ ಮೇಲೆ ಬಿದ್ರೂ ಏನು ಗೊತ್ತೇ ಆಗ್ಬಾರ್ದು ಆ ಥರ ಮಾಡಿದ್ದಾನೆ. ಪ್ಯಾಕಿಂಗಲ್ಲೆಲ್ಲ ಸೂಪರ್. ನಂದು ಆ್ಯಕ್ಚುಲಿ ಇನ್ನೂ ದಪ್ಪನೇ ಕೊಟ್ಬಿಟ್ಟಿದ್ದ. ಸೊ ಇದು ನಮ್ಮ ದಿನೇಶ್ ಒಂದಿದು, ನೀವು ನೋಡಿರ್ಬೋದು ತುಂಬ ಸಲ, ನಾನು ಇಬ್ಬರು ಒಟ್ಟಿಗೆ ರೈಡ್ ಮಾಡ್ತೀವಿ. ಸೊ ಅವನದು ಅನ್ಬಾಕ್ಸಿಂಗ್ ಮಾಡಿದ್ದೀನಿ. ನಂದು ಆ್ಯಕ್ಚುಲಿ ತೊಗೊಂಡಿದ್ದೀನಿ, ತೊಗೊಂಡು ಹಾಕಿದ್ದೀನಿ ಆಲ್ರೆಡಿ. ಅದನ್ನು ನೀವು ತೋರಿಸ್ತೀನಿ ಹೆಂಗೆ, ಯಾವುದಕ್ಕೂ ಟ್ಯಾಲಿ ಮಾಡಿ ಹೆಂಗೆ ಅಂತ. ಸೇಮೇ ಇದೂ ಟ್ರಾನ್ಸ್ಪರೆಂಟ್ ವೈಸರು. ಅದರಲ್ಲಿ ನಿಮಗೆ ಟ್ರಾನ್ಸ್ಪರೆಂಟ್ ಒಂದು ಬರುತ್ತೆ, ಇನ್ನೊಂದು ಏನಂದರೆ ಸ್ಮೋಕ್ ವೈಸರ್ ಬರುತ್ತೆ. ಸೊ ತುಂಬ ಜನ ಸ್ಮೋಕ್ ಪ್ರಿಫರ್ ಮಾಡಿದರು, ನನಗೆ ಟ್ರಾನ್ಸ್ಪರೆಂಟ್ ತುಂಬ ಇಷ್ಟ ಆಯಿತು. ಸೊ ಡಕ್ ಮಾಡ್ಕೊಂಡೆಲ್ಲ ಹೊಡಿತೀವಲ್ಲ, ಸೊ ಅದಕ್ಕೋಸ್ಕರ. ಬನ್ನಿ ಸಾಕು ಮಾತಾಡಿದ್ದು, ಓಪನ್ ಮಾಡುವ. ಒಂಥರ ಏನೋ ಇಟ್ಟಿರಂಗೆ, ಬಾಂಬ್ ಇಟ್ಟಿರಂಗೆ ಇದೆ ಇದು. ಪೇಪರ್ನೇ ಕೊಯ್ದುಬಿಟ್ಟಲ್ಲ, ಯಾವುದೋ ಒಂದು ಒಳಗೆ ವೈಸರ್ ತೆಗೆದ್ರೆ ಆಯ್ತಲ್ಲ ಮಗ. ನೋಡೋಣ ಈ ಸತಿ ಹೆಂಗೆ ಕಳಿಸಿದ್ದಾರೆ ಏನು ಗೊತ್ತಿಲ್ಲ. ಸತಿ V4 ಕಳಿಸ್ಬಿಟ್ಟಿದ್ರು, ಅದೊಂದು ಪ್ರಾಬ್ಲಮ್ ಆಗಿತ್ತು. ಸೊ ಒಂದ್ಸಲಿ V4 ಕಳಿಸಿದ್ರು ನಮಗೆ. ಅದೇನಾಗಿತ್ತು ಅಂದರೆ V3 ಮಾಡಿದ್ದೆ V4 ಆಗಿಬಿಡ್ತದು. ಆಮೇಲೆ ಮತ್ತೆ ಮಾಡಿ ಮತ್ತೆ ನಂದಕ್ಕೆ V3 ಮಾಡಿ ಮತ್ತೆ ಇದು ಎತ್ಕೊಂಡ್ಬಂದ್ರು. ಸೊ ಇದು ನೋಡಿ V3 ಅಂತಲೇ ಅವ್ರು ಹಾಕೊಂಡು ಕೊಟ್ಬಿಡ್ತಾರೆ ಇದನ್ನ. ಹುಷಾರು, ಬಾಕ್ಸ್ ಮರ್ಯಾಗ ಹೋಗಿ ಒಳಗಡೆ ವೈಸರ್ನೇ ಹರಿದು ಬಿಟ್ಯಾ. ನಾನು ಆ್ಯಕ್ಚುಲಿ ಫಸ್ಟ್ ಇದು ವಿಡಿಯೋ ಒಂದ್ಸಲಿ ಮಾಡಿದ್ದೆ, ಅದೇನಾಯಿತು ಕರೆಕ್ಟಾಗಿ ಬಂದಿರಲಿಲ್ಲ. ಸೊ ಈಗಲೇ ಮಾಡ್ತಾಯಿದ್ದೀನಿ. ಈಗಲೇ ಮಾಡಿ ತುಂಬ ಜನ ಯಾರೂ ಮಾಡೇ ಇಲ್ಲ ಆಲ್ಮೋಸ್ಟ್. ವೈಸರ್ಗೆಲ್ಲ ಅಂತ ಸಪ್ರೇಟಾಗಿ ವಿಡಿಯೋ ಅಂತ ಏನು ಮಾಡಿಲ್ಲ. ಸೊ ನಾನೇ ಮಾಡ್ತಾಯಿದ್ದೀನಿ, ಗೊತ್ತಾಗಲಿ ತುಂಬ ಜನ ಬೇಕು ಅಂತ ಕೇಳ್ತಾರಲ್ಲ. ಸೊ ಅದಕ್ಕೋಸ್ಕರ ಮಾಡ್ತಾ ಇರೋದು. ಬಟ್ ಪ್ಯಾಕಿಂಗ್ ನೋಡಿ ಗುರು, ಯಾವ ಥರ ಮಾಡೋದು ಅಂತ ಬೇಜಾನು. ಫುಲ್ ಸೇಫಾಗಿ ಕಳಿಸಿದ್ದಾರೆ. ವೈಸರ್ ಏನೂ ಆಗಬಾರ್ದು, ಸ್ಕ್ರ್ಯಾಚಸ್ ಆಗಬಾರ್ದು ಅಂತ ನೋಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಒಂದು ಸ್ಕ್ರ್ಯಾಚ್ ಇಲ್ಲ, ಎಷ್ಟು ಕ್ಲೀನಾಗಿ ಪ್ಯಾಕಿಂಗ್ ಮಾಡಿ ಹೆಂಗೆ ಕಳಿಸಿದ್ದಾರೆ. ನೀವು ಕಾಣಿಸ್ತಿರ್ಬೋದು ನೋಡು, ಇದು ರಬ್ಬರ್ ಬ್ರೀಡ್ ಅಂತ ಹೇಳ್ತಾರೆ. ಸೊ ಅದೇನಾಗುತ್ತೆ ಅಂದರೆ ಇಲ್ಲಿ ಹೆಲ್ಮೆಟ್ ನಾವು ಡಕ್ ಮಾಡ್ತೀವಲ್ಲ, ಸೊ ಅದು ನಮಗೆ ಹೆಲ್ಮೆಟ್ಗೆ ಹೊಡಿಬಾರ್ದು ಅಂತ ರಬ್ಬರ್ ಕೊಟ್ಟಿರ್ತಾರೆ ಹಿಂಗೆ ಡಕ್ ಮಾಡಿದಾಗ. ಸೊ ನನಗೆ ತುಂಬ ಇಷ್ಟ ಆಗುತ್ತೆ, ಭಾರಿಯಾಗಿದೆ. ಟ್ರಾನ್ಸ್ಪರೆಂಟ್ ಇದು ಒಂದು ರಬ್ಬರ್ ವೈಸರ್ ಅಷ್ಟೇ, ಇನ್ನೇನು ಇದೆ ಕೊಡಿ ಎಕ್ಸ್ಟ್ರಾ ಅಷ್ಟೇ. ಸೊ ಈ ವೈಸರ್ ಇವಾಗ ಚೆನ್ನಾಗಿ ಭಾರಿಯಾಗಿದೆ, ಮಾತಾಡೋಂಗಿಲ್ಲ. ನನಗಂತೂ ಭಾರಿ ಇಷ್ಟ ಆಗುತ್ತೆ. ಅದು ನಂದೊಂದು ಚೂರೇನೋ ಇಲ್ಲಿ ಸ್ವಲ್ಪ ಸ್ಕ್ರ್ಯಾಚ್ ಏನೋ ಇದ್ದಿದ್ದು. ಸೊ ಇದರಲ್ಲಿ ಏನೂ ಇಲ್ಲ, ಎಲ್ಲ ಸೂಪರಾಗಿದೆ ಇದು. ಅಂತೀನಿ ನಮ್ಮ ದಿನೇಶ್ ತುಂಬ ಲಕ್ಕಿ ಅನ್ಕೋತೀನಿ. ಏನೋ ಒಂದು ಸಣ್ಣ ಸ್ಕ್ರ್ಯಾಚ್, ಅದರಲ್ಲೇನೋ ಅಷ್ಟೇನಾಗಲ್ಲ. ಬಟ್ ಇದನ್ನು ಮೇಂಟೈನ್ ಮಾಡೋದು ತುಂಬ ಕಷ್ಟ ಇದೆ, ಸಕ್ಕತ್ತು ಕಷ್ಟ ಬರೋ. ಏನಾದರೆ ಒಂಚೂರು ಹೊರಗಡೆ ಕಾಲೇಜ್ಗೆ ಹೋಗ್ತಾರಲ್ಲ ಅಂಥವ್ರಿಗೆಲ್ಲ ತುಂಬ ಕಷ್ಟ ಆಗ್ಬಿಡುತ್ತೆ. ಏನಂದರೆ ಅಲ್ಲಿ ನಿಲ್ಸಿರ್ತಾರೆ, ಈ ಥರ ಎಲ್ಲ ಉಜ್ಜೋದು ಅದೆಲ್ಲ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಮನೇಲಿ ಇಟ್ಕೊಂಡು ಒಂಥರ R15 ಮಾಡಿಫಿಕೇಷನ್ ಎಲ್ಲ ಮಾಡಿಸ್ಬೇಕು. ಇನ್ನೂ ಬೆಲ್ ಪ್ಯಾನು ಅದೇನೇನೋ ಬರುತ್ತೆ, ತುಂಬ ಏನೇನೋ ಲಿವರ್ಸು ಅದು ಇದು ಅಂತ ಎಲ್ಲ ಅಂಡರ್ ಬೆಲ್ಲಿ ಅಂತ ಹೇಳ್ತಾರಲ್ಲ, ಅಂಡರ್ ಬೆಲ್ಲಿ ಅದು ಇನ್ನೂ ತುಂಬ ಆಕ್ಸೆಸರೀಸ್ ಅವ್ರ ಹತ್ರ ಇರುತ್ತೆ.
ಸೊ ನೀವು ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಎಷ್ಟು ಮಾಡಿದ್ರು ಮಾಡಿಫಿಕೇಶನ್ ಕಡಿಮೆನೆ, ಅದನ್ನು ನಾವು ಮಾತಾಡೋಂಗಿಲ್ಲ ಬಿಡು. RR5 ಎಷ್ಟು ಮಾಡಿದ್ರು ಮಾಡ್ತಾನೆ ಇರ್ಬೇಕು ಅನಿಸ್ತಾ ಇರೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ನಟ್ಸ್ ಆ್ಯಂಡ್ ಬರ್ಡ್ಸ್ ಅವ್ರಿಗೆ ತುಂಬ ಥ್ಯಾಂಕ್ ಯು ವೆರಿ ಮಚ್. ಈ ಥರ ಒಳ್ಳೆ ಪ್ಯಾಕಿಂಗ್ ಮಾಡಿಕೊಟ್ಟಿದ್ದೀರಾ, ನನಗೆ ತುಂಬ ಇಷ್ಟ ಆಯಿತು. ತುಂಬ ಜನ ನೋಡಿದ್ದೀನಿ ಪ್ಯಾಕಿಂಗ್ ಎಲ್ಲ ಈ ಥರ ಎಲ್ಲ ಮಾಡ್ಕೊಡೋದು, ನಾರ್ಮಲಾಗಿ ಬಾಕ್ಸಲ್ಲಿ ಹಂಗೆ ರೂಮ್ ಕೊಟ್ಬಿಡ್ತಾರೆ. ಸೊ ಥ್ಯಾಂಕ್ ಯು ವೆರಿ ಮಚ್ ನಟ್ಸ್ ಆ್ಯಂಡ್ ಬರ್ಡ್ಸ್. ನಾವು ಮತ್ತೆ ನಿಮ್ಮ ಹತ್ರ ಒಳ್ಳೊಳ್ಳೆ ಪ್ರಾಡಕ್ಟ್ಸ್ ಹತ್ರ ನೋಡಿಕೊಂಡು ತೊಗೋತೀವಿ. ತುಂಬ ಇದೆ ನಿಮ್ಮ ಹತ್ರ, ನಾನು ನೋಡಿದ್ದೀನಿ. ಸೊ ಆಲ್ಮೋಸ್ಟ್ ಅವ್ರ ಹತ್ರ ಎಲ್ಲ ಇರೋದು ಇಂಡೋನೇಷ್ಯನ್ ವೈಸರ್. ಇದು ಆ್ಯಕ್ಚುಲಿ ಇಂಡೋನೇಷ್ಯನ್ ವೈಸರ್. ಇದು ನಿಮಗೆಲ್ಲ ಆಲ್ಮೋಸ್ಟ್ ಬೇರೆ ಕಡೆ ಎಲ್ಲ ಕಡೆಯೂ ಸಿಗೋಲ್ಲ. ಇದು ನಾನೆಲ್ಲ ಕೇಳ್ಬಿಟ್ಟಿದ್ದೀನಿ, ಬೆಂಗಳೂರು ಕಡೆ ಎಲ್ಲ ಫುಲ್ ಕರ್ನಾಟಕದಲ್ಲಿ ಎಲ್ಲ ಫೀಚರ್ಸ್ ಇದೆ, ಯಾರ ಹತ್ರನೂ ಇಲ್ಲ. ಸೊ ಚೆನ್ನೈ ಅವ್ರ ಹತ್ರ ಇದ್ದಿದ್ದು, ಅಲ್ಲಿಂದ ತರಿಸ್ಕೊಂಡು ಬಂದೆ ಅಷ್ಟೇ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಮತ್ತೆ ನಾವು ಇನ್ನೊಂದು ವಿಡಿಯೋಗೆ ಸಿಗೋಣ. ಎಲ್ಲರಿಗೂ ಲವ್ ಯು ಆಲ್, ಟೇಕ್ ಕೇರ್, ಟಾಟಾ, ಬಾಯ್. ದಿಸ್ ಗೈಸ್, ಇಂಡೋನೇಷ್ಯನ್ ವೈಸರ್ ಇನ್ಸ್ಟಾಲ್ಡ್. ಮಸ್ತ್ ಹಾಕೊಂಡ ಇದೆ. ಇನ್ನು ರಬ್ಬರ್ ಹಾಕ್ತೀನಾ, ಅದು ಹಾಕ್ಬಿಟ್ರೆ ಇನ್ನೂ ಭಾರಿಯಾಗಿ ಕಾಣುತ್ತೆ. ಸೊ ಫೈನಲ್ ಇನ್ಸ್ಟಾಲ್ಡ್. ಇನ್ನೊಂದು ಏನು ತಲೆನೋವು ಆಗಿದೆ ಅಂದರೆ ಈ ರಬ್ಬರ್ ದೋಸೆ ಮಚ್ಚ, ಅದು ರಬ್ಬರ್ ದೋಸೆ, ಈ ರಬ್ಬರ್ ಇದೆಯಲ್ಲ, ಈ ರಬ್ಬರ್ ಹಾಕೋಕ್ಕೆ ಪೂರ್ತಿ ತಲೆ ಕೆಟ್ಟೋಗ್ಬಿಡ್ಬೇಕು. ಫೋನೇ ಪಾಸ್ ಆಗ್ಬಿಡ್ತು ನಿಮ್ಮದು ರಬ್ಬರು. ಮೆಕ್ಯಾನಿಕ್ ಮಂಜ.